ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ನಿನ್ನೆ ನಿಮಗೆ ಯಾವ ರೀತಿ ಗಂಟಿನ ರಂಗೋಲಿಯನ್ನು ಕಳಿಸಿಕೊಟ್ಟಿದ್ದೀನಲ್ಲ, ಅದೇ ಗಂಟಿನ ರಂಗೋಲಿಯನ್ನು ಸ್ವಲ್ಪ ದೊಡ್ಡದಾಗಿ ಯಾವ ರೀತಿಯಲ್ಲಿ ನಾವು ಹಾಕಿ ಸುಂದರವನ್ನಾಗಿ ಮಾಡಬಹುದು ಅಂಥೇಳಿ ಇವತ್ತು ನಿಮಗೆ ಹೇಳ್ಕೊಡ್ತಿದ್ದೀನಿ. ನಿನ್ನೆಯ ಹಾಗೆಯೇ ಇವತ್ತು ಒಂದು ಚಿಕ್ಕಿ ಮೇಲ್ಗಡೆ ಇತ್ತು, 5 ಚಿಕ್ಕಿಯನ್ನು ಹಾಕ್ತಾ ಬರಬೇಕು. ನೀವು ಎಂದೆಂದು ಚಿಕ್ಕಿಯನ್ನು ಇಡೋ ಮುಂದೆ ಡಿಸ್ಟನ್ಸು ಕರೆಕ್ಟಾಗಿ ಇರಬೇಕು. ನೋಡಿ, ಡಿಸ್ಟನ್ಸ್ ಕರೆಕ್ಟಾಗಿ ಬಂದರೆ ಮಾತ್ರ ರಂಗೋಲಿ ಚೆನ್ನಾಗಿರುತ್ತೆ. 5 ಚಿಕ್ಕಿದು 2 ಲೈನ್ ಆದಮೇಲೆ 9 ಚಿಕ್ಕಿಯನ್ನು ನಾವು ಹಾಕ್ಕೋಬೇಕು. 9 ಚಿಕ್ಕಿವು 5 ಲೈನನ್ನು ನಾವು ಹಾಕ್ಕೋಬೇಕು. ಸೇಮ್ ನಿನ್ನಿದೇ ರಂಗೋಲಿನ ಹಾಕ್ತಾ ಇರೋದು, ಬಟ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ದೊಡ್ಡ ರಂಗೋಲಿಯನ್ನು ಹಾಕ್ತಾ ಇದ್ದೀನಿ ಇಲ್ಲಿ. ಈ ರೀತಿಯಲ್ಲಿ 5 ಚಿಕ್ಕಿಯ 9 ಚಿಕ್ಕಿಯ 5 ಲೈನು ಕಂಪ್ಲೀಟ್ ಆದಮೇಲೆ ನಾವೇನು ಮಾಡಬೇಕು, 3ನೇ ಚಿಕ್ಕಿಗೆ ಇದೇ ರೀತಿ ನಿನ್ನೆ ಇತ್ತಿರೋ ಹಾಗೆ ಟಾಟ್ಸನ್ನು ಇಡಬೇಕು. ನೆಕ್ಸ್ಟ್ ಮೇಲ್ಗಡೆಯಿಂದ ನೀವು ರೌಂಡಪ್ ಮಾಡಿಕೊಂಡು ಬಾರ್ಡರಿಗಷ್ಟೇ ಸರ್ಕಲ್ ಮಾಡ್ತಾ ಹೋಗಬೇಕು. ಅಲ್ಲಿ ನೋಡಿ, ನಾನು ಯಾವ ರೀತಿ ಬರೀ ಬಾರ್ಡರಿಗಷ್ಟೇ ಸರ್ಕಲ್ ಮಾಡ್ತಾ ಬರ್ತಾ ಇದ್ದೀನಿ. ಬರೀ ಬಾರ್ಡರಿಗಷ್ಟೇ ನೀವು ಸರ್ಕಲ್ ಮಾಡ್ತಾ ಈ ರೀತಿ ಹೋಗಬೇಕು. ಈ ಬಾರ್ಡರಿಗೆ ಸರ್ಕಲ್ ಮಾಡೋದು ಆದಮೇಲೆ ನೆಕ್ಸ್ಟ್ ನೀವೇನು ಮಾಡಬೇಕು, ನಿನ್ನೆಯ ಹಾಗೇ ಚೌಕ ಖಾನೆಗಳನ್ನು ಹಾಕ್ತಾ ಹೋಗಬೇಕು. ನೀವು ಬೇಕಿದ್ದರೆ ಇಡೀ ರಂಗೋಲಿನೂ ಚೌಕ ಖಾನೆ ಹೀಗೆ ಹಾಗೆ ಮುಗಿಸ್ಬಿಡ್ಬೋದು. ಅದು ನೋಡಲಿಕ್ಕೆ ಎಷ್ಟು ಟಫ್ ರಂಗೋಲಿ ಇದೆ ಅನಿಸುತ್ತೆ, ಬಟ್ ಇದು ಅಗದಿ ಈಸಿ ಇದೆ ಇದು ರಂಗೋಲಿ. ನೋಡಿ, ನಾನು ಯಾವ ರೀತಿ 4 ಚಿಕ್ಕಿ ಜಾಯಿಂಟ್ ಮಾಡಿಕೊಂಡು ಚೌಕ ಖಾನೆಗಳನ್ನು ಹಾಕ್ತಾ ಬರ್ತಾ ಇದ್ದೀನಿ. ಈ ರೀತಿಯಲ್ಲಿ 4 ಸೈಡೂ ಚೌಕ ಖಾನೆಗಳನ್ನು ನಾವು ಹಾಕಬೇಕು. ಹಾಕಿದ ಮೇಲೆ ನೋಡಿ, ಚೌಕ ಖಾನೆಗಳನ್ನೆಲ್ಲ ಹಾಕಿದ ಮೇಲೆ ನೆಕ್ಸ್ಟ್ ನೀವೇನು ಮಾಡ್ಬೋದು, ಮಧ್ಯದಲ್ಲಿ ನೀವು ಸರ್ಕಲ್ ಮಾಡಿ ನಾನು ಇದರಲ್ಲಿ ತೋರಿಸ್ತಿದ್ದೀನಿ. ಬೇಕಿದ್ದರೆ ನೀವೇನು ಮಾಡಿ, ಈಗ ನೋಡಿ ನಾನು ತೋರಿಸ್ತೀನಿ ಯಾವ ರೀತಿ ಚೌಕ ಖಾನೆಗಳನ್ನು ನೀವು ಮಾಡಬಹುದು ಅಂತ ತೋರಿಸ್ತೀನಿ. ಈ ರೀತಿ ಚೌಕ ಖಾನೆಗಳನ್ನು ನೀವು ಮಾಡ್ಕೋಬೋದು. ಬೇಡ, ನಾನೀಗ ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ ನಿಮಗೆ, ಹಾಗೆ ಸರ್ಕಲ್ ಮಾಡ್ತಾ ಹೋಗ್ಬಿಡೋದು. ನೋಡಿ, ಈ ರೀತಿ ಸರ್ಕಲ್ನೂ ನೀವು ಮಾಡಿ ಇದು ರಂಗೋಲಿಯನ್ನು ಮುಗಿಸ್ಬೋದು. ನಿಮಗೆ ನಾವು ಹಾಕುತ್ತಿರುವಂಥ ಈ ರಂಗೋಲಿ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಹಾಗೂ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.